ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ, ತಮಿಳುನಾಡಿನ ಒಂದು ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ 2026ಕ್ಕೆ ಪ್ರಸ್ತುತ ಇರತಕ್ಕಂತಹ ತಮಿಳುನಾಡಿನ ವಿಧಾನಸಭೆಯ ಅವಧಿ ಮುಕ್ತಾಯವಾಗುತ್ತೆ. ಸೊ ಇನ್ನೇನು ಚುನಾವಣಾ ಆಯೋಗ ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ದಿನಾಂಕಗಳನ್ನು ಕೆಲವು 4-5 ತಿಂಗಳಲ್ಲೇ ಚುನಾವಣೆ ನಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ ತಮಿಳುನಾಡಿನಲ್ಲಿ ಮತ್ತೊಮ್ಮೆ DMK ನೇತೃತ್ವದ ಸ್ಟಾಲಿನ್ ನೇತೃತ್ವದ DMK ಸರ್ಕಾರ ಮತ್ತೊಮ್ಮೆ ಆಧಿಪತ್ಯವನ್ನು ಸ್ಥಾಪಿಸುತ್ತಾ ಅಥವಾ AIDMK ಜೊತೆಗಿನ BJP ಮೈತ್ರಿಕೂಟ ಏನಿದೆಯಲ್ಲ, ಇದು ತನ್ನ ಮೈತ್ರಿಕೂಟದೊಂದಿಗೆ ಏನಾದರೂ ಅತಿ ದೊಡ್ಡ ಗೆಲುವನ್ನು ಪಡೆದುಕೊಳ್ಳುತ್ತಾ ತಮಿಳುನಾಡಿಗೆ ಸಂಬಂಧಪಟ್ಟಾಗೆ ಅನ್ನುವಂಥದ್ರ ಜೊತೆಗೆ ಇನ್ನೊಂದು ಹೊಸ ಎಂಟ್ರಿ ನಮಗೆ ಕಾಣಸಿಗ್ತಾ ಇದೆ ಸ್ನೇಹಿತರೆ. TVK ಪಕ್ಷದ ವಿಜಯ್ ಅವರು. ಸೊ ವಿಜಯ್ ಅವರ ರ್ಯಾಲಿಗೆ ಸಾವಿರಾರು ಲಕ್ಷಾಂತರ ಜನಗಳು ಸೇರ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ TVK ಪಕ್ಷ ತಮ್ಮದೇ ಆಗಿರ್ತಕ್ಕಂತಹ ಆಧಿಪತ್ಯವನ್ನು ಮುಂದಿನ ದಿನಗಳಲ್ಲಿ, ಅದರಲ್ಲೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಕೆಲವು ಸ್ಥಾನಗಳನ್ನು ಗಳಿಕೆ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥದ್ದು ತಮಿಳುನಾಡಿನ ಒಂದು ವಾತಾವರಣವನ್ನು ಗಮನಿಸಿದಾಗ ನಾವು ತಿಳಿಬೋದಾಗುತ್ತೆ ಸ್ನೇಹಿತರೆ. ಸೊ ಈ ಮುಖಾಂತರ TVK ವಿಜಯ್ ಅವರ ಪಕ್ಷ ಏನಾದರೂ ಮುಂದಿನ ದಿನಗಳಲ್ಲಿ ಈ ಬಾರಿಯ ಒಂದು ಎಲೆಕ್ಷನಲ್ಲಿ ಏನಾದರೂ ಸರ್ಕಾರವನ್ನು ಏನಾದರೂ ರಚನೆ ಮಾಡುವ ಎಲ್ಲ ಸಾಧ್ಯತೆಗಳಿದೆಯಾ, ಅಷ್ಟೊಂದು ಶಾಸಕರನ್ನು ಗೆಲ್ಲುವಂತಹ ಒಂದು ಕೆಪಾಸಿಟಿ ವಿಜಯ್ ಅವರಲ್ಲಿ ಇದೆಯಾ ಅನ್ನುವಂತಹದ್ದು ಈಗಿರ್ತಕ್ಕಂತಹ ಪ್ರಶ್ನೆ. ಬಟ್ ಅವರು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಪ್ರಕಾರ, ಅವರ ಪಕ್ಷದ ಹೇಳಿಕೆಯ ಪ್ರಕಾರ ಅವರು BJPಯೊಂದಿಗೆ ಮೈತ್ರಿಕೂಟ ಮಾಡೋದಿಲ್ಲ, DMK ಜೊತೆಗಿಲ್ಲ, ಕಾಂಗ್ರೆಸ್ನೊಂದಿಗೆ ಯಾವುದೇ ರೀತಿಯ ಮೈತ್ರಿ ಇಲ್ಲ ಅನ್ನುವಂತಹ ಘೋಷಣೆಯನ್ನು ಮಾಡಿದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೀಗೆ BJP ಏನಾದರೂ ವಿಜಯ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಣೆ ಮಾಡ್ತಾರೆ, ನಾವು BJPಯೊಂದಿಗೆ ಮೈತ್ರಿಕೂಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ಒಂದು ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಾಯ ಏನಾದರೂ ಓಪನ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ BJP ಜೊತೆಗೆ TVK ಪಕ್ಷ ಏನಾದರೂ ಮೈತ್ರಿಕೂಟವನ್ನು ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಮುಂದಿನ ಚುನಾವಣೆಯಲ್ಲಿ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ BJP ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಪ್ರಸ್ತುತ ತಮಿಳುನಾಡಿನಲ್ಲಿರ್ತಕ್ಕಂಥ ವಾತಾವರಣದ ಪ್ರಕಾರ ಅಲ್ಲಿರ್ತಕ್ಕಂಥ ಎಲೆಕ್ಟ್ರೋರಲ್ ಹಿಸ್ಟ್ರಿನ ನಾವು ನೋಡಿದಾಗ ಒಂದು ಬಾರಿ DMKಗೆ ಅವರು ಅಧಿಕಾರವನ್ನು ಕೊಟ್ಟರೆ ನೆಕ್ಸ್ಟ್ ಟೈಮ್ ಬರ್ತಕ್ಕಂಥ ಎಲೆಕ್ಷನ್ AIDMKಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗೆ ಪ್ರತಿ ಬಾರಿಯೂ ಕೂಡ ಪಕ್ಷದಿಂದ ಪಕ್ಷಕ್ಕೆ, ಅದ್ರೂ ಕೂಡ ಓನ್ಲಿ DMK ಮತ್ತು AIDMK ಏನು ಸ್ಥಳೀಯ ಪಕ್ಷಗಳಾಗಿ ಗುರುತಿಸ್ಕೊಂಡಿರ್ತಕ್ಕಂತಹ ಈ ಎರಡು ಪಕ್ಷಗಳಿಗೆ ಮಾತ್ರ ಅಲ್ಲಿ ಅಧಿಕಾರವನ್ನು ಅಧಿಕಾರವನ್ನು ನಡೆಸುವಂತಹ ಒಂದು ಅಧಿಕಾರವನ್ನು ಅಲ್ಲಿರ್ತಕ್ಕಂತಹ ತಮಿಳುನಾಡಿನ ಜನರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ, ಈ ಬಾರಿಯ MK ಸ್ಟಾಲಿನ್ ಸರ್ಕಾರ ಏನಾದರೂ ಆ್ಯಂಟಿ ಇನ್ಕಂಬೆನ್ಸಿಯಿಂದ ಏನಾದರೂ ಹೊರತಾಗಿ ಮತ್ತೊಮ್ಮೆ DMK ನೇತೃತ್ವದ ಸರ್ಕಾರವನ್ನು ರಚನೆ ಮಾಡುತ್ತಾ, ಅದರಲ್ಲೂ ಕೂಡ DMK ಕಾಂಗ್ರೆಸ್ನೊಂದಿಗೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಸೊ ಬರೋಬ್ಬರಿ 2021 ಅತಿ ದೊಡ್ಡ ಮೈತ್ರಿಕೂಟದೊಂದಿಗೆ ಅವರು ಸರ್ಕಾರವನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು. ಈ ಬಾರಿಯ 2026 ಎಲೆಕ್ಷನಲ್ಲಿ ಮತ್ತೊಮ್ಮೆ ಈ ಮೈತ್ರಿಕೂಟ ಏನಾದರೂ ಸರ್ಕಾರ ರಚನೆ ಮಾಡುವ ಸಾಧ್ಯತೆಗಳಿದೆಯಾ, ಅಥವಾ BJP ಮತ್ತು AIDMKಗೆ ಏನಾದರೂ ಅವಕಾಶ ಇದೆಯಾ ಅನ್ನುವಂಥದ್ದು. ಸೊ ಆ್ಯಂಟಿ ಇನ್ಕಂಬೆನ್ಸಿ ಏನಾದರೂ ವರ್ಕ್ ಆಗುತ್ತೆ MK ಸ್ಟಾಲಿನ್ ಅವರ ವಿರುದ್ಧ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕವನ್ನು ಹೊರತುಪಡಿಸಿ BJPಯ ಬಾವುಟವನ್ನು ನೆಡಬೇಕು ಅನ್ನುವಂಥದ್ದು ಅಮಿತ್ ಶಾ ಅವರ ಮನಸ್ಸಲ್ಲಿರ್ತಕ್ಕಂಥ ತಮಿಳುನಾಡು. ಸೊ ತಮಿಳಿಗರು ಏನಾದರೂ ಈ ಬಾರಿ BJP ಅಥವಾ AIDMKಗೆ ಏನಾದರೂ ಅವಕಾಶ ಕೊಡ್ತಾರೆ, ಅಥವಾ TVK ವಿಜಯ ಪಕ್ಷಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.